ಶಾಸ್ತ್ರವನ್ನು ಹಿಡಿತಾನೆ. ನನ್ನ ಸಾಧನೆ ಆಗೋಗಿದೆ ಅಂದರೆ ಯಾತ್ರೆಯಿಂದ ಆಗೋಗಿದೆ ಅಂದರೆ ಶಾಸ್ತ್ರ ತ್ಯಾಜ್ಯ ಅಂತ ಅರ್ಥವೇನು? ಸಾಧಕ ಸಿದ್ಧ ಇಬ್ಬರೂ ಹಿಡಿತಾರೆ. ಸಿದ್ಧನಿಗೆ ಅದರ ಅನುಭವ ಗೊತ್ತಾಗುತ್ತೆ, ಸಾಧಕನಿಗೆ ಇನ್ನು ಎಲ್ಬೋರ್ಡ್ ಇವನು ಇನ್ನು ಮುಂದಕ್ಕೆ ಹಿಡಿಬೇಕು ಅದನ್ನು ಹಿಡ್ಕೊಂಡು. ಸಾಧಕರಿಗೆ ಹಾಗಲ್ಲ, ಆನಂದೋನ್ನಾಹಕ್ಕೆ ಕಾರಣವಾಗ್ತದೆ ಅನ್ನೋ ಆಖ್ಯಾನವನ್ನ ಸಿದ್ಧರು ಹಿಡಿದಾಗ ಆನಂದದ ಉನ್ನಾಹಕ್ಕೆ ಕಾರಣವಾಗುತ್ತೆ. ವಾದೋ ನಾವಲಂಬ್ಯ ಬಾಹುಲ್ಯಾವಕಾಶತ್ವಾತ್ ಅಂತಾರೆ ರಾಘವೇಂದ್ರ ಪ್ರಭುಗಳು. ಅವರು ವಾದಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ಸುಖದ ಉನ್ನಾಹವನ್ನು ಒಳಗೆ ಅನುಭವಿಸ್ತಾ ಇರ್ತಾರೆ. ವಾದೋ ನಾವಲಂಬ್ಯ. ಈ ನಮ್ಮಂಥವ್ರು ಹಾಗಲ್ಲ, ವಾದ ಬೇಡ, ನಾನು ಒಳಗೆ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ವಾದೇ ವಾದೇ ಜಾಯಿತೆ ತತ್ವಜ್ಞಾನವನ್ನು ಪಂಕ್ತಿಗೆ ಏನು ಮಾಡ್ತೀರಿ? ವಾದ ವಿವಾದ ಅದು ಸಾಧಾರಣವೇ ಅಸಾಧಾರಣವೇ ಅಲ್ವೇ? ಮತ್ತೆ ನಾವು ಏನಾದ್ರು ಒಂದು ಹೇತುವನ್ನು ಪ್ರಯೋಗ ಮಾಡಿದ್ರೆ ಹೇತ್ವಾಭಾಸ ಆಗಬಾರ್ದಲ್ಲ. ಅಥವಾ ಯಾವ್ದಾದ್ರು ಒಂದು ಪ್ರಮಾಣ ಕೊಟ್ಟರೆ ಅದು ದುರ್ಬಲವೇ ಸಬಲವೇ ಸಾಧಾರಣವೇ ಅಸಾಧಾರಣವೇ ಅನ್ನೋದು ನೋಡ್ಬೇಕಲ್ಲ. ಟಕ್ ಅಂತ ಪ್ರಮಾಣ ಎದುರಿಸಿದ್ರೊಂದು. ಅದಕ್ಕೆ ವಾದೇ ವಾದೇ ಜಾಯಿತೆ ತತ್ವಜ್ಞಾನಂ ಅನ್ನೋದೇನಿದೆ ಅದು ನಮ್ಮಂಥವ್ರು ಮೊದಲೇ ಹಿಡಿಬೇಕು. ಯಾಕೆ ನಮ್ಗೆ ಇನ್ನೂ ಸಿದ್ಧವಾಗಿಲ್ಲ. ಅದನ್ನ ವಿದ್ಯಾಧೀಶರು ನಡೆಸಿದ್ದು ಅಂತ ಹೇಳ್ತಾರೆ. ಅಂತ ಜ್ಞಾನಿಗಳು ಮಾಡ್ತಕ್ಕಂಥ ಸುಧಾಮಂಗಳ ಅದು. ನಾವು ಸುಧಾಮಂಗಳ ಮಾಡ್ತೇವೆ, ಮಾಡ್ತಾನೆ ಇದ್ದಾರೆ. ಶ್ರೀಗಳವ್ರ ಬಾಯಿಗೆ ಬಂತು, ಸಾವಿರಾರು ಜನವೂ ಇದ್ದಾರೆ. ಆದ್ರೆ ಅವರು ತರ್ಕ ಸಂಗ್ರಹ ಪ್ರಾರಂಭ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸುಧಾಮಂಗಳ ಆಗೋಗಿದೆ ಅಲ್ಲಿ. ತೊಗೊಂಡು ಏನು ಮಾಡ್ಬೇಕು ಅದಕ್ಕೆ ಅಂದರೆ ಮಂಗಳ ಅಂತ ಆಗ್ಬಿಡ್ಬೇಕು ಅಷ್ಟೇ ಅಂತಾರೆ. ಆ ಥರದ್ದು ಬೇಕಾದಷ್ಟು ನೋಡ್ತಾ ಇದ್ದೀವಿ. ಅದ್ರಲ್ಲಿ ನಾನು ಒಬ್ಬ. ನಮ್ಮ ಸುಧಾಮಂಗಳ ಆಗಿದೆ ಅಂದ್ರೆ ಆಗಿದೆ, ಆಗಿಲ್ವೇ ಅಂದರೆ ಇಲ್ಲ. ನಮ್ಮ ಗುರುಗಳನ್ನ ಕೇಳಿದೆ, ನನಗೂ ನಿನ್ನಂಗೆ ಆಗಿದೆ ಅಂದರೆ ಸಂತೋಷ, ಆಗಿಲ್ಲ ಅಂದರೆ ಇಲ್ಲ ಅಂದರು. ಯಾಕೆ ಅಂದರೆ ಸುಧಾಜ್ಞಾನವನ್ನು ಪೂರ್ಣ ಓದೋ ಯೋಗ್ಯತೆ ನಂಗಿಲ್ಲಪ್ಪ, ಟೀಕಾರಾಯರನ್ನು ಕೇಳಬೇಕು ಅಷ್ಟೇನೆ ಅಂದ್ರು. ಯಾರು ಪರೀಕ್ಷೆ ಕೊಡಬೇಕು? ಸುಧಾಮಂಗಳ ಆಗಿದೆ ಅಂದರೆ ಅವ್ನು ಪಂಡಿತ ಅಂತ ಲೋಕದಲ್ಲಿ ಒಂದು ಟೋಕನ್ ನಂಬರ್ ಕೊಡ್ತಾರೆ. ಈಗ ನಾವು ಉಪನ್ಯಾಸಕರು ಅಂತ ಬಂದರೆ ಎಲ್ರಿ ನಮ್ಮ ರೂಮು ಅಂತೀವಿ. ಅದಿಲ್ಲೇ ನಾವು ಬಂದರೆ ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಖಾಲಿ ಇದ್ದು ತಗೊಳ್ಳಿ, ಇಲ್ದರೆ ಹೋಗ್ರಿ ಅಂತಾರೆ ಅಷ್ಟೆ. ಅಧಿಕೃತವಾಗಿದ್ದರೆ ಅದಕ್ಕೆ ಪ್ರಪಂಚದಲ್ಲಿ ಇವ ಸುಧಾಮಂಗಳ ಮಾಡಿದ್ದಾನೆ ಅಂದರೆ ಓ ಇವನೊಬ್ಬ ಪಂಡಿತ ಅಂತಾರೆ. ಅವನು ಬರಲಿ ಬರದೇ ಇರಲಿ, ಯೋಜಕ ಸಾಮರ್ಥ್ಯ ಇರಲಿ ಬಿಡಲಿ, ಅದಕ್ಕೇನು ಮಾಡ್ತಾರೆ? ಸುಧಾಮಂಗಳ ಆಗೋಯ್ತು ಅಂದ್ಬಿಡ್ತಾರೆ. ಟೀಕಾರಾಯರನ್ನ ರಾತ್ರಿ ಕೇಳಿ ಎಷ್ಟು ಜನ ಸುಧಾಮಂಗಳ ಮಾಡಿರೋದಾರೆ ನಿಮ್ಮ ಹತ್ರ ಅಂತ ಕೇಳಿದ್ರೆ ಲೆಕ್ಕ ಕೊಡ್ತಾರೆ ಅವರು. ಅಂದರೆ ವಿದ್ಯಾಧೀಶರು ಆ ಗೆಟ್ಟಕ್ಕೆ ಸೇರಿದವರಲ್ಲ. ಯಾಕೆ ಸೇರಿದವರಲ್ಲ? ಅವರು ಪಾಠ ಹೇಳಿದವರು ಅಂತವರಲ್ಲ. ಕಾಶಿ ತಿಮ್ಮಣ್ಣಾಚಾರ್ಯ ಯಾಕೆ ಅವರು ಅಂತವರಲ್ಲ? ಅವರಿಗೆ ಪಾಠ ಹೇಳಿದವರು ಸತ್ಯಧರ್ಮ ತೀರ್ಥರು. ಯಾರು ಆಖ್ಯಾನ ವ್ಯಕ್ತಿಗಳು ಅಂತ ಇದುವರೆಗೂ ನಿಪ್ಪಾಣಿ ಆಚಾರ್ಯ ಹೇಳಿದ್ರು, ಮೊದಲೇ ನರಸಿಂಹಾಚಾರ್ಯರು ಅವರಲ್ಲಿ ಅಧ್ಯಯನ ಮಾಡಿದವರು ಕಾಶಿ ತಿಮ್ಮಣ್ಣಾಚಾರ್ಯರು. ಅವರು ಪಾಠ ಹೇಳಿದ್ದು ವಿದ್ಯಾಧೀಶರಿಗೆ, ಅವರು ಜಮಖಂಡಿ ಆಚಾರ್ಯ ಇತ್ಯಾದಿಗೆ ಪಾಠ ಹೇಳಿದ್ದು. ಒಂದು ಕ್ರಮ ಇದೆ. ಈ ಆಖ್ಯಾನಕ್ಕೆ ಸಂಬಂಧವಾದ ಒಂದು ಶೌಢ್ಯ ಸಂಬಂಧವಾದಂತಹದ್ದು ಒಂದು ಉಪಾಸನಾ ಕ್ರಮ ಇದೆ. ಆ ಉಪಾಸನಾ ಕ್ರಮದಲ್ಲಿ ಬಂದವರಿಗೆ ಆ ಸುಖದ ಉನ್ನಾಹ ಸ್ಥಿತಿಗತಿಗಳು. ಎಲ್ಲರಿಗೂ ಅದು ಯಾಕಾಗಲ್ಲ ಅಂದರೆ ಸ್ವತಃ ಶಿಷ್ಯರು ಅದಿಲ್ಲ ಅಂತ ತಿಳಿದ್ರು ವೃಂದಾವನಾಚಾರ್ಯರು. ಇಲ್ಲದೇ ಆ ಥರ ಶಿಷ್ಯಂಗೆ ಅವಮಾನ ಯಾಕೆ ಮಾಡಿದ್ರು ಅಂತ ಕೆಲವರು ಎಷ್ಟೋ ಜನ ಕೇಳ್ತಾರೆ ಹೊರಗಡೆ. ಅದು ಅವಮಾನ ಅಲ್ಲ, ಅದು ಗುಣ. ಗುಣರೂಪದಲ್ಲಿ ಶಿಷ್ಯನಾಗಿರಬಹುದು, ಹೊಟ್ಟೆಲಿ ಹುಟ್ಟಿದ ಮಗನಾಗಿರಬಹುದು, ಅವನು ಸದ್ವೈಷ್ಣವನಾಗಿರಬೇಕು. ಯಾಕೆ ಅಂದರೆ ಗುಣದಿಂದ ಬಾಂಧವ ವಿಷ್ಣು ಭಕ್ತಾಶ್ಚ ಅಂತ ಹೇಳ್ತಾರೆ. ಆ ಗುಣ ಬರ್ತಕ್ಕಂಥದ್ದಿಲ್ಲದೆ ಇದ್ರೆ ಇವ್ರನ್ನ ರಾವಣನ ತಂದೆಯನ್ನು ಕೇಳಿದ್ರಂತೆ, ನಿಮಗೆ ಎಷ್ಟು ಜನ ಮಕ್ಕಳು ಅಂತ. ಅವ್ರು ಹೇಳಿದ್ರಂತೆ ನಂಗೆ ಒಬ್ಬನೇ ಮಗ ಅಂದ್ರಂತೆ. ಯಾಕೆ 3 ಜನ ಅಲ್ವಾ, ರಾವಣ, ಕುಂಭಕರ್ಣ, ವಿಭೀಷಣ ಅಂತ ಕೇಳಿದಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ 2 ನನ್ನ ದೇಹದಿಂದ ಬಿದ್ದು ಮಲ, 1 ನನ್ನ ಮಗ ಅಂದ್ರಂತೆ ವಿಶ್ವರಸ್ತು. ಯಾಕೆ ಅಂತ ಕೇಳಿದ್ರಂತೆ. ಅವರಿಬ್ರು ನನ್ನ ಫಾಲೋ ಮಾಡಲಿಲ್ಲ, ನನ್ನ ದೇಹದಿಂದ ಹೊರಬಂದಂಥ ವಸ್ತುಗಳು ಇದ್ದ ಹಾಗೆ ಅದು ಅಂದ್ರಂತೆ. ಅದು ನನ್ನ ಗುಣ ಹೋಗದೇ ಇದ್ಮೇಲೆ ಅದು ತ್ಯಾಜ್ಯ ಅಂದ್ರಂತೆ. ನನ್ನ ದೇಹದ ಜೀನು